ಪ್ರತಿ ಎಕ್ಸಾಮ್ ಬರೆದ ಬಳಕನೆ ನನ್ನನ್ನ ಏನದಂದ್ರ ದೂಷಿಸಬಹುದು, ನೆನೆಸಬಹುದು. ನಾ ಹೇಳಕ್ಕಿಂತ ಮೊದಲು ಎಕ್ಸಾಮ್ ಬರೆದ್ರೆ ನಾ ಏನು ಮಾಡಕ್ಕ. ಮತ್ತೆ ಎರಡನೇದು, ಪ್ರತಿ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ನಾ ನಿಮ್ಮ ಮುಂದೆ ಎಲ್ಲಾ ಹುಡುಕ್ಯಾಡಿ ಇದು ಹಿಂಗಿಂಗದ ಅಂತೇಳಿ ಹೇಳ್ತೀನಿ. ಇದು ಎಲ್ಲ ಇಲ್ಲೇ ಇಡ್ತತ್, ನಾ ಮತ್ತೆ ಏನು ಓದಲೇತ್ತ. ಮೊದಲು ಇದುವರೆ ಓದು. ಇದು ಒಟ್ಟು ಬೈಪಟ್ ಮಾಡಿ ಯಾರ ಕೈಗ ನೋಟ್ಬುಕ್ ಕೊಡು, ಕೇಳಿದ್ರಾಗ ಏನ್ ಕೇಳ್ತಿ ಆನ್ಸರ್ ಹೇಳ್ತೀನಿ ನಾನು. ಅವಾಗ ಬರ್ಲಿಲ್ಲ ಅಂದ್ರೆ ನನಗೆ ಕೇಳು. ಇವೆಲ್ಲ ಕೂಬ್ ಕೇಳೋದು, ಇಲ್ಲಿ ಬಿಡೋದು, ಯಾವ್ದಾದ್ರು ಒಂದು 10 ರೂಪಾಯಿ ಹಿಡ್ಕೊಂಡು ಕೂತ್ ಬಿಡೋದು. ಏನು ಸರ್ ನೀವು ಓದಲಿಕ್ಕೆ ನಾ ಬೇಡ ಅನ್ನಲ್ಲ, ನೀವು ನನಗ ಫಸ್ಟ್ ಕ್ಲಾಸ್ ಕೇಳಿರ್ತೀರಲ್ಲ, ನೀವು ಬರ್ಕೊಂಡಿರುವ ನೋಟ್ಸ್ ಪರ್ಫೆಕ್ಟ್ ತಿಳಿತದ ನಿಮಗ. ಇದನ್ನ ಕುತ್ಕೊಂಡು ಓದಬೇಕು, ಬೈಪಾಠ ಆಗ್ಬೇಕು. ಅವಾಗ ಮುಂದಿನ ಆಲೋಚನೆಗಳು ಬರ್ತಾವ. ಅರ್ಥ ಆಯ್ತ್ರೆ? ಎರಡನೇದ್ದು, ನೀವು ಏನಂದ್ರ ನಾವು ಎಷ್ಟನ ಹೇಳಲಕ್ಕ, ಸಂವಿಧಾನ ಈ ಸದ್ಯ ಕೇಳಿದ್ರೆ 0 ನೋಡ್ರಿ. ಮತ್ತ ಅವಾಗ ಹೇಳವತ್ತಿ ಕೋಬ್ರಿ ಅದು ಏನ್ ಈ ಸದ್ಯ ಸಂವಿಧಾನ, ನೆಕ್ಸ್ಟ್ ನಾನೇ ಏನೋ ಒಂದು ಬರಿತೀನಿ ಅನ್ನೋರ್ ಗಪ್ಲೆ. ಈ ಸದ್ಯಕ್ಕೆ ಶಿಲ್ಪಿಗಳು ಯಾರು ಅಂತ ಕೇಳಿದ್ರು ಕನ್ಫ್ಯೂಷನ್ ಮಾಡ್ಕೊಂಡು ಕೂತ್ಬಿಡು. ಎಲ್ಲಾ ಸಬ್ಜೆಕ್ಟ್ಗಳನ್ನ 15 ದಿನಕ್ಕೊಂದು ಸಲ ರೆಸ್ಟ್ರೋಸ್ಪೆಕ್ಷನ್ ಮಾಡ್ಬೇಕು. ಶಿವಾವಲೋಕನ 15 ದಿವಸಕ್ಕೊಂದ್ಸಲ ಇಡೀ ಸಿಲೆಬಸ್ ರಿವಿಷನ್ ಹಾಕ್ಬೇಕು. ಮುಗಿದಿದ್ದು ಎಕ್ಸಾಮ್ ಹೋಗುವತ್ತಿಗೆ ಒಂದು ಸಬ್ಜೆಕ್ಟ್ ಲಾಸ್ಟ್ ಮೂಮೆಂಟ್ ಅನ್ನಟ್ಟಿಗೆ ಒಂದು 10 ಸಲ ಮುಗಿದಿರ್ಬೇಕು. ನೀವು ಒಂದು ಸಲನೇ ಓದಿ ಸರ್. ನೀವು ಇನ್ನೊಂದ್ರಿ ಓದೋದು ಅನ್ನೋದು ಒಂದು ಬಹಳ ಬ್ಯಾಸರ ಮಾಡ್ಕೊಂಡು ಓದ್ತೀರಿ. ನಾನು ನೋಡ್ತೀನಿ ಹಿಂಗ ಜೋಶನೇ ಇಲ್ಲ. ಈ ಕಡೆ ಒಮ್ಮೆ ಹೊಳ್ತೀರಿ, ಈ ಕಡೆ ಕಾಲೊಮ್ಮೆ ಹಿಂಗ, ಈ ಕಡೆ ಏನ್ ಕೆಲವೊಬ್ರು ಧನ್ನತ್ ನೋಡ್ಬೇಕು ಮೇ ಪೆನ್ನೇ ಹೋಗಿತಾರ. ಏನ್ ಫೀಲಿಂಗ್ದಾಗ ಹೋಗ್ತಾರೋ, ಕೋಮದಾಗ ಹೋಗ್ತಾರೋ. ಹಾ ರೀ ಸರ್, ಊಟ ಕೊಡ್ಲಿಕ್ ಬಿಡಲಕ್ಕ ಓದುವತ್ತಂದ್ರೆ ನಾ ಸಂತಾನ ಓದ್ಕೋತ್ಕೊಂಡಿರ್ತೀನಿ. ಅದು ಟೇಸ್ಟ್ ಇರಬೇಕು. ಅದ್ರ ಬಗ್ಗೆ ಟೇಸ್ಟೇ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅದ್ರದ್ದೊಂದು ಕ್ರೇಜ್ ಇರಬೇಕು. ಓದೋದು ನೀವು ಎಲ್ಲ ಏನ್ ತಿಳ್ಕೊಂಡ್ರಿ ಅಂದ್ರೆ, ಇದೊಂದು ನಂದೊಂದು ದೊಡ್ಡ ಜವಾಬ್ದಾರಿ ಅದ. ಇದಿಟ್ಟು ಓದಿಕೆಸಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕು, ಮುಗಿತ್ ನಾನು. ಹಂಗಲ್ಲ, ಇಟ್ಸ್ ಯುವರ್ ನಾಲೆಜ್. ನಾಳೆ ಹೊರಗಡೆ ನಿಮ್ಮ ಮಕ್ಕಳಿಗೆ ತಿಂಗಳಿಗೆ 10,000 ಕೊಟ್ಟರು ಯಾರು ಟ್ಯೂಷನ್ ಹೇಳಲಾಗ್ಯಾರ. ನಿಮ್ಮ ಮಕ್ಕಳಿಗೆ ನಿಮ್ಮಲ್ಲೇ ಇರುವ ನಾಲೆಜ್ ಕೊಟ್ರಿ ಅಂದ್ರೆ ಅವು ಅದ್ಭುತವಾಗಿ ಬೆಳೆದು ಬಿಡ್ತಾವ. ನಿಮ್ಮ ಕೈಲಿ ಆಗಲಾರದು ದೊಡ್ಡ ಮಟ್ಟದ ಸಾಧನೆಗಳನ್ನ ಅವ್ರ ಕಡೆಯಿಂದನೂ ಮಾಡಿಸ್ಬೋದು ನೀವು. ಅಷ್ಟೆಲ್ಲ ಆಲೋಚನೆಗಳು ಇರಬೇಕಲ್ಲ. ಆಯ್ತು, ಈಗ ವಿಚಾರ ಮಾಡಿದ್ರಿ ನೋಡು, ಯಾವ ಲಗ್ನ ಆಗ್ಬೇಕು, ಹುಡುಗರು ಏಸು, ಈ ಚಾಲೋ ಏನ. ಒಟ್ಟಿನಲ್ಲಿ ಸಬ್ಜೆಕ್ಟ್ ನಿಮಗೆ ಹೇಳ್ತೀನಿ, ನಿಮ್ ಫ್ರೆಂಡ್ ಸರ್ಕಲ್ ಮಾತಾಡ್ಸದ್ರ ನೀವು ಒಬ್ಬನೇ ಮಾತಾಡೋ ಇರ್ಬೇಕು, ಉಳಿದವರೆಲ್ಲ ನಿಮ್ಮ ಮಾತು ಕೇಳೋರು ಇರ್ಬೇಕು. ದಟ್ ಈಸ್ ದ ಪವರ್ ಆಫ್ ನಾಲೆಜ್. ನೋಡ್ರಿ, ನೀವು ಬೇಕಾರ ನಾಲೆಜ್ ಇದ್ದವ್ ಒಬ್ಬನೇ ಮಾತಾಡ್ತಿರ್ತಾನ, ಸುತ್ತ ಸುಮ್ಮ ಕುತ್ಕೊಂಡು ಕೇಳ್ತಿರ್ತಾವ. ಅದು ಪವರ್ ಆಫ್ ನಾಲೆಜ್. ಆ ಪರ್ಸನ್ ನೀವು ಆಗ್ಬೇಕು. ನೀವು ಓದುತ್ತಿರುವ ಲೈಬ್ರರಿದಾಗ, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರೂಮ್ಗಳು ಇರುವ ಬಿಲ್ಡಿಂಗ್ದಾಗ ನಿಮ್ಮ ನಾಲೆಜ್ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಇರ್ಬೇಕು. ಆ ನಿಮ್ಮ ನಾಲೆಜ್ ಅದ ಅನ್ನೋದು ಗೊತ್ತಾಯ್ತತಿಳಿ ನಿಮ್ಗ, ನಿಮ್ಮ ಇಡೀ ಸರ್ಕಲ್ ನಿಮ್ಮನ್ನ ಕಾಳಜಿ ಮಾಡಕ್ ಚಲೋ ಮಾಡ್ತದೆ. ಇವತ್ತು ಯಾಕೆ ಕರಿ ಮಾಡಿನ ಬಾ ಊಟಕ್ಕೆ ಅಂತೇಳಿ ಅವ ನಿಮ್ಗೆ ಉಳಿಸ್ಲ್ಕ ತಿನ್ಸಲ್ ಕರೆಯಲ್ಲ ರೀ. ಉಣಾವತ್ತಿ 4 ಅಕ್ಷರ ಏನಾರ ಹೇಳಿ ಅಂತೇಳಿ ಕರೆದಿರ್ತಾನ. ಇದು ನಾಲೆಜ್ ಅಂತ ಹೇಳ್ತೀನಿ ನಾನು. ನಿಮ್ಗೆ ಅರ್ಥ ಆಯ್ತ್ರಿ? ಯಾವಾಗಲೂ ನಾಲೆಜ್ ಇದ್ದವ್ ಒಬ್ಬನೇ ಮಾತಾಡ್ತಾನ, ಉಳಿದವರೆಲ್ಲ ಏನ್ ಮಾಡ್ತಾರ, ನಿತ್ ಕೇಳ್ತಾರ. ನೀವು ಆ ಕೇಂದ್ರ ಬಿಂದುವಿನ ವ್ಯಕ್ತಿ ನೀವು ಆಗಬೇಕು. ಅರ್ಥ ಆಯ್ತ್ರೆ? ಧನ್ಯವಾದಗಳು.